ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಲಾಸ್ಟ್ ವಿಡಿಯೋ ನನ್ನ ಫಸ್ಟ್ ವಿಡಿಯೋ ಆಗಿತ್ತು, ಹಾಗಾಗಿ ಅಲ್ಲಿ ಸ್ವಲ್ಪ ಮಾತಾಡೋದು ಅನ್ನೋದೆಲ್ಲ ಬರ್ತಾಯಿತ್ತು. ನಿಮ್ಗೆ ಕೇಳಿಸ್ಕೊಂಡಿರೋರು ಅಥವಾ ನೋಡಿರೋರು ಅದನ್ನು ಗಮನಿಸಿರ್ತೀರ. ಈ ವಿಡಿಯೋದಲ್ಲಿ ಆದಷ್ಟು ಅದನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆಂತಂದರೆ ಒಂದು ವಿಡಿಯೋಯಿಂದ ಇನ್ನೊಂದು ವಿಡಿಯೋ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಏನು ಟಿಪ್ ಅಂತಂದರೆ ಇದನ್ನು ಕನ್ಸಿಡರ್ ಮಾಡ್ಬೋದು. ಆದಷ್ಟು ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ಸೊ ದ್ಯಾಟ್ ನೀವು ಕೇಳಿಸ್ಕೊಂಡು ನಿಮಗೂ ಅದು ಒಂದು ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಆಗುತ್ತೆ. ಇವತ್ತಿನ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮಗೂ ಎಲ್ಲ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಕೇಳಿದ ಮೇಲೆ ನೀವು ಲಾಸ್ಟಲ್ಲಿ ವಿಡಿಯೋದಲ್ಲಿ ಏನು ಅನಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ಮತ್ತು ಮುಂದೆ ಯಾವ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಟ್ರೆ ನಾನು ಆದಷ್ಟು ಅದೇ ವಿಷಯದ ಬಗ್ಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗಳಿಂದ ಅದೊಂದು ಇನ್ಪುಟ್ ತೊಗೊಂಡು ಮಾತಾಡಿದ್ರೆ ನನಗೂ ಒಂಥರ ಸಂತೋಷ ಅನಿಸುತ್ತೆ. ಕಲಿಯೋಕ್ಕೆ ನನಗೂ ತುಂಬ ಇರುತ್ತೆ. ಒಂದು ಏರಿಯಾದಲ್ಲಿ 2 ಕುಟುಂಬ ಇರುತ್ತೆ. ಒಂದು ಕುಟುಂಬ ಆಲ್ಮೋಸ್ಟ್ ಆ ಏರಿಯಾ ಸ್ಟಾರ್ಟಿಂಗಲ್ಲೇ ಇರುತ್ತೆ. ಇನ್ನೊಂದು ಕುಟುಂಬ ಬಂದು ಆಲ್ಮೋಸ್ಟ್ ನದಿ ದಂಡೆ ಅಥವಾ ನದಿಗೆ ಹತ್ತಿರವಾದಂಥ ಜಾಗದಲ್ಲಿರುತ್ತೆ. 2 ಕುಟುಂಬಗಳು ಏನು ಅಂತ ವ್ಯತ್ಯಾಸ ಇಲ್ಲ. ನೀವು ಹೊರಗಡೆಯಿಂದ ನೋಡೋಕೆ ಹೋದರೆ ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಆ ಕುಟುಂಬದಲ್ಲೂ ಗಂಡ ಹೆಂಡತಿ ಇರ್ತಾರೆ. ಒಂದು ಕುಟುಂಬನ ನಾನು ಶ್ರೀಮಂತ ಕುಟುಂಬ ಅಥವಾ ಸ್ವಲ್ಪ ಸೆಟಲ್ ಆಗಿರೋ ಕುಟುಂಬ ಅಂತ ಹೇಳ್ತೀನಿ. ಇನ್ನೊಂದು ಕುಟುಂಬನ ಬಡ ಕುಟುಂಬ ಅಂತ ಇವಾಗ ಕನ್ಸಿಡರ್ ಮಾಡಿದ್ರು, ಬಟ್ ಲಾಸ್ಟಿಗೆ ಬಡತನ ಇದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ ಸ್ಟೋರಿ ಹೋಗ್ತಾ ಹೋಗ್ತಾ. ವಿಷಯ ಏನಂತಂದರೆ 2 ಕುಟುಂಬನೂ ಒಂದೇ ಏರಿಯಾದಲ್ಲಿರುತ್ತೆ ಅಂತ ಹೇಳಿದೆ. ಅದೇ ಏರಿಯಾದಲ್ಲಿ ಒಬ್ಬ ಭಿಕ್ಷುಕ ಇರ್ತಾನೆ. ಅವನ ಜೀವನನೇ ಭಿಕ್ಷೆ ಬೇಡಿ ಮನೆ ಮನೆಗೆ ಹೋಗಿ ಅವ್ನಿಗೇನು ಸಿಗುತ್ತೆ ಅವತ್ತಿನಗಾದಷ್ಟು ತಗೊಂಡು ಅವನು ತಿನ್ನೋವಂಥದ್ದು. ಏನು ಈ ಕಥೆಯಲ್ಲಿ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಊಹೆ ಕರೆಕ್ಟ್ ಆಗಿದೆ. ಬಡ ಕುಟುಂಬ ಅಂತ ಹೇಳಿದ್ನಲ್ಲ, ಅವ್ರ ಹತ್ರ ಏನಿರಲ್ಲ. ಅವ್ರ ಹತ್ರ ಒಂದು ಕೆಲಸ ಇರುತ್ತೆ ಗಂಡನಿಗೆ. ಹೆಂಡತಿ ಗಂಡನ ದುಡಿಮೆಯಲ್ಲಿ ಖುಷಿಯಾಗಿ ನಗ್ನಗ್ತಾ ಜೀವನ ಮಾಡ್ತಾ ಇರ್ತಾಳೆ. ಅವಳ ಕಂಪ್ಲೇಂಟ್ ಏನಂತಂದರೆ, ನನಗೆ ಈ ಸೀರೆ ಕಲರ್ ಕಂಡುಬಿಟ್ಟಿದ್ದಾರಲ್ಲ ಅದು ಇಷ್ಟ ಆಗಿಲ್ಲ. ಆಮೇಲೆ ಕಾರ್ಪೊರೇಟ್ರು ಲೈಟು ಸರಿ ಮಾಡಿಲ್ಲಲ್ಲಪ್ಪ, ಕತ್ಲೆ ಇದೆ. ಆಮೇಲೆ ಸೈಕಲ್ ಹೋಗೋಕ್ಕೆ ಜಾಗನೇ ಸಿಗ್ತಾಯಿಲ್ಲ ಈ ನಡುವೆ, ನಾವು ಹೇಗೆ ಹೋಗೋದು ನನ್ನ ಸೈಕಲ್ ತೊಗೊಂಡು ಅನ್ನೋದು ಅವಳ ಸಣ್ಣ ಸಣ್ಣ ವಿಷಯ. ನಾವು ಈ ಆಧುನಿಕ ಪ್ರಪಂಚದಲ್ಲಿ ಏನು ಮನೇಲಿ ಇರಲೇಬೇಕು ಅಂತ ಹೇಳ್ತೀವಿ, ಟಿ ವಿ ಆಗಲಿ, ಫ್ರಿಡ್ಜ್ ಆಗಲಿ, ವಾಷಿಂಗ್ ಮಿಷಿನ್ ಆಗಲಿ, ಇದೇನೂ ಅವ್ರ ಹತ್ರ ಇರೋದಿಲ್ಲ. ಎಲ್ಲರ ಹತ್ರ ಇದೆ ಅಂದ ಮಾತ್ರಕ್ಕೆ ಅದು ಎಲ್ಲರ ಹತ್ರನೂ ಇರಲೇಬೇಕು ಅಂತ ಏನಿಲ್ಲ. ಎಲ್ಲರ ಹತ್ರ ಇರೋ ಕಾರಣ ಬಯಸ್ತೀವಿ, ಬಟ್ ಈ ಬಡ ಕುಟುಂಬ ಅಂತ ಏನು ನಾವು ಈಗ ಸದ್ಯಕ್ಕೆ ಕರಿತಾ ಇದ್ದೀವಿ ಅವ್ರ ಹತ್ರ ಅದು ಇರೋದಿಲ್ಲ. ಅದೇ ಇನ್ನೊಂದು ಭಾಗದಲ್ಲಿ ನೋಡುವಂಥದ್ದಾದರೆ ಆ ಶ್ರೀಮಂತ ಕುಟುಂಬ ಅಂತ ಏನು ಹೇಳ್ತೀನಿ, ಅಲ್ಲೂ ಗಂಡ ಹೆಂಡತಿ ಇಬ್ಬರು ಇರ್ತಾರೆ. ಅವ್ರ ಹತ್ರ ನಾವೇನು ಈಗಿನ ಆಧುನಿಕ ಪ್ರಪಂಚದಲ್ಲಿ ಅದೆಲ್ಲ ಇರಲೇಬೇಕು ಅಂತ ಬಯಸ್ತೀವಲ್ಲ, ವಾಷಿಂಗ್ ಮಿಷಿನು, ಟಿ ವಿ, ಫ್ರಿಡ್ಜು, ಎ ಸಿ, ಕಾರು, ನೀವು ಏನು ಹೇಳ್ತೀರಾ ಅದೆಲ್ಲ ಅವ್ರ ಹತ್ರ ಇದೆ. ಅಲ್ಲೂ ಅಷ್ಟೇ ಗಂಡನ ಕೆಲಸ ಇದೆ. ಹೆಂಡತಿ ಆರಾಮಾಗಿ ಮನೇಲಿರ್ತಾಳೆ. ಗಂಡ ಹೆಂಡತಿನ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅಂತ ಅವ್ರಿಗೇನು ಪ್ರಪಂಚ ಕಾಣುತ್ತೆ. ಸೊ ಈಗ 2 ಕುಟುಂಬನೂ ಹೇಳಿದೆ, ಅವರು ವಾಸ್ತವ ಏನು ಅಂತ ಹೇಳಿದೆ, ಅವರು ಎಲ್ಲಿದ್ದಾರೆ ಅಂತ ಹೇಳಿದೆ. ಅದೇ ಒಬ್ಬ ಭಿಕ್ಷುಕ ಇರ್ತಾನಲ್ಲ, ಆ ಭಿಕ್ಷುಕ ಬಡ ಕುಟುಂಬದ ಮನೆ ಮುಂದೆನೂ ಹೋಗಿ ಭಿಕ್ಷೆ ಬೇಡ್ತಾನೆ, ಶ್ರೀಮಂತ ಕುಟುಂಬದ ಮನೆ ಮುಂದೆನೂ ಹೋಗಿ ಭಿಕ್ಷೆ ಬೇಡ್ತಾನೆ. ಒಂದೇ ಏರಿಯಾದಲ್ಲಿ ಇರೋದ್ರಿಂದ ಆ ಭಿಕ್ಷುಕನ ಜೀವನನೇ ಅದು ಅಂತ ಎಲ್ಲರೂ ಅರ್ಥ ಮಾಡಿಕೊಂಡು ಅವನಿಗೆ ದಿನ ಅವನ ದಿನಚರಿ ನಡ್ಸೋಕ್ಕೆ ಏನು ಬೇಕು ಅದನ್ನು ಇವರು ಏರಿಯಾದಲ್ಲೆಲ್ಲ ಸಹಾಯ ಮಾಡ್ತಾರೆ. ಒಂದು ದಿನ ಈ ಭಿಕ್ಷುಕ ಏನು ಮಾಡ್ತಾನೆ, ಬಡ ಕುಟುಂಬದ ಮನೆ ಮುಂದೆ ನಿಂತ್ಕೊಂಡಾಗ ಅವನ ಕಣ್ಣಿಗೆ ಈ ದೃಶ್ಯ ಕಾಣುತ್ತೆ. ಗಂಡ ಆಫೀಸ್ಗೆ ಹೋಗೋ ಟೈಮಲ್ಲಿ ಹೋಗಿ ರೆಡಿಯಾಗಿ ಮನೆಯಿಂದ ಈಚೆ ಕಾಲಿಡ್ತಾನೆ. ಆವಾಗ ಹೆಂಡತಿನೂ ಗಂಡನ ಜೊತೆ ಬರ್ತಾಳೆ. ಗಂಡನ ಜೊತೆ ಬರುವಾಗ ಹೆಂಡತಿ ಕೆರಿಯರ್ ಇಟ್ಕೊಂಡಿರ್ತಾಳೆ, ಊಟದ ಬಾಕ್ಸ್ ಅಂತೀವಲ್ಲ ಅದು. ಗಂಡ ಸೈಕಲ್ ಹೋಗೋ ತನಕನೂ ಗಂಡನ ಜೊತೆ ಹೋಗಿ ಅಲ್ಲಿ ಹೆಂಡತಿ ಏನು ಮಾಡ್ತಾಳೆ, ಗಂಡನಿಗೆ ಕೆರಿಯರ್ನ ಕೊಟ್ಟು ಅಥವಾ ಲಂಚ್ ಬಾಕ್ಸ್ನ ಕೊಟ್ಟು ಗಂಡ ಸೈಕಲ್ ಮೇಲೆ ಕೂತ್ಕೊಂಡು ಗಂಡ ಸೈಕಲ್ನ ಓಡ್ಸೋಕ್ಕೆ ಶುರು ಮಾಡಿ ಅಷ್ಟು ದೂರ ಹೋಗೋವರೆಗೂ ಗಂಡನ ಕಣ್ಣು ಕಾಣೋ ಥರ ನಿಂತ್ಕೊಂಡು ಗಂಡ ಏನು ಮಾಡ್ತಾನೆ, ಸ್ಮೈಲ್ ಮಾಡಿ ಹೆಂಡತಿಗೆ ಬಾಯ್ ಹೇಳಿ ಹೊರಡ್ತಾನೆ. ಹೆಂಡತಿನೂ ಸ್ಮೈಲ್ ಮಾಡ್ತಾ ವಾಪಸ್ ತನ್ನ ದಿನದ ಕೆಲಸ ಏನಿದೆ ಅದನ್ನು ಮಾಡೋಕ್ಕೆ ವಾಪಸ್ ಮನೆ ಒಳಗೆ ಬರ್ತಾಳೆ. ಇದೊಂಥರ ತುಂಬ ಚೆನ್ನಾಗಿರೋ ಅಂಥ ಅನುಭವ. ಯಾರು ಅನುಭವಿಸ್ತೀರಾ ಅದು ಅವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಇಲ್ಲದೇ ಇರೋರಿಗೆ ಇದರಲ್ಲಿ ಏನಿದೆ ಅನ್ನೋದೇ ಕೊನೆಗೆ ಉಳ್ಕೊಳ್ಳೋವಂಥದ್ದು. ಇದನ್ನು ನೋಡ್ತಾ ಇರ್ತಾನಲ್ಲ ಆ ಭಿಕ್ಷುಕ, ಇದನ್ನು ನೋಡಿಬಿಟ್ಟು ಅವನು
2 ದಿನದ ಮುಂಚೆ ಆ ಶ್ರೀಮಂತ ಮನೆ ಅಂತ ಹೇಳ್ತೀನಲ್ಲ, ಆ ಮನೆ ಮುಂದ್ಗಡೆ ಏನು ನಡೀತು ಅಂತ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಆವಾಗ ಅವನ ಕಣ್ಣಿಗೆ ಬಂದಿದ್ದ ದೃಶ್ಯ ಏನಂತಂದರೆ, ಆಫೀಸ್ಗೆ ಹೋಗ್ಬೇಕಾದ್ರೆ ಗಂಡ ಏನು ಮಾಡ್ತಾನೆ ಅಂತಂದರೆ, ಬರ್ತಾನೆ ಈಚೆ. ಈಚೆ ಬಂದ ತಕ್ಷಣ ಏನು ಮಾಡ್ತಾನೆ, ಅವನು ಬಾಗಿಲು ಜೋರಾಗಿ ಹಾಕ್ಕೊಳ್ಳುತ್ತೆ. ಅವನ ಕಿವಿಯಲ್ಲಿ ಫೋನ್ ಇರುತ್ತೆ, ಭುಜ ಮತ್ತು ಕಿವಿ ಮಧ್ಯದಲ್ಲಿ ಫೋನ್ ಇಟ್ಕೊಂಡಿರ್ತಾನೆ. ಟೈ ಸರಿ ಮಾಡ್ಕೊತಾ ಇರ್ತಾನೆ, ಬಟನ್ ಸರಿ ಮಾಡ್ಕೊತಾ ಇರ್ತಾನೆ. ಗಜಿಬಿಜಿ ಗಜಿಬಿ ಜಿಲೆ ಹರಿ ಬಿಡಿಲೆ ಬರ್ತಾ ಇರ್ತಾನೆ. ಬಂದು ಕಾರ್ ಹತ್ಕೊತಾನೆ. ಕಾರ್ ಹತ್ಕೊಂಡು ಇನ್ನೂ ಒಂದು ಫೋನ್ ಮಾಡಿ ಮಾತಾಡೋದು ಮುಗ್ದಿರಲ್ಲ. ಇಷ್ಟೆಲ್ಲ ಆದಮೇಲೆ ಕಾರ್ ಸ್ಟಾರ್ಟ್ ಮಾಡ್ಕೊತಾನೆ. ಕಾರ್ ಸ್ಟಾರ್ಟ್ ಮಾಡಿಕೊಂಡು ಆಫೀಸ್ಗೆ ಹೊರಟೇ ಬಿಡ್ತಾನೆ. ಹಿಂತಿರುಗಿ ನೋಡಿದ್ರೆ ಬಾಯ್ ಮಾಡೋಕ್ಕೆ ಯಾರೂ ಇಲ್ಲ. ಹಾಗಂತ ಅದನ್ನು ತಪ್ಪು ಅಂತ ಏನಲ್ಲ, ಬಟ್ ಆದರೂ ಬಾಯ್ ಮಾಡೋಕ್ಕೆ ಏನೂ ಇರಲ್ಲ. ಅದೊಂದು ಸ್ಪೆಷಲ್ ಅನುಭವ ಆಗಿ ಎಲ್ರಿಗೂ ಅರ್ಥ ಆಗಲ್ಲ. ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆದರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲಾಂದರೆ ಸುಮ್ಮನೆ ಅದು ಏನು ಹೇಳ್ತಿದ್ದಾನೆ ಅಂತಲೇ ಅನಿಸೋದು. ಅಂಥವ್ರಿಗೆ ಏನೂ ಹೇಳೋಕ್ಕಾಗಲ್ಲ. ನಾನು ಹೇಳ್ತಿರೋ ಆ್ಯಂಗಲಿಂದ ಯೋಚನೆ ಮಾಡಿದ್ರೆ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೂ ಅರ್ಥ ಆಗುತ್ತೆ. ಈಗ ಎರಡು ಪರಿಸ್ಥಿತಿನೂ ನೋಡಿರ್ತಾನಲ್ಲ ಭಿಕ್ಷುಕ, ಅವನಿಗೆ ಏನು ಅನಿಸುತ್ತೆ ಅಂತಂದರೆ, ಅವ್ರ ಹತ್ರ ಎಲ್ಲ ಇದೆ, ಬಟ್ ಅವರು ಶ್ರೀಮಂತ ಅಂತ ಹೇಳೋಕ್ಕಾಗಲ್ಲ. ಇವ್ರ ಹತ್ರ ಏನೂ ಇಲ್ಲ, ಬಟ್ ಇವರು ಬಡವರು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಇವ್ರ ಹತ್ರ ಹೃದಯ ಶ್ರೀಮಂತಿಕೆ ಅನ್ನೋದಿದೆ. ಜೀವನದಲ್ಲಿ ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡ್ತಾ ಇರ್ಬೋದು, ಬಟ್ ಅಲ್ಟಿಮೇಟ್ಲಿ ನೀವು ಏನನ್ನೂ ತೊಗೊಂಡೋಗೋಕ್ಕಾಗಲ್ಲ. ನೀವು ಸತ್ತು ಹೋದರೂ ನಿಮ್ಮ ಮೇಲೆ ಇರೋ ಬಟ್ಟೆನೂ ಬಿಡಲ್ಲ, ಅದನ್ನು ಕಿತ್ಕೊಂಡು ಕಳಿಸ್ತಾರೆ. ಸೊ ಇಲ್ಲಿ ಏನಂತಂದರೆ, ಈಗ ಅವ್ನು ಎಷ್ಟು ಸಂಪಾದನೆ ಮಾಡಿದ್ದಾನೆ ಅಂತ ಅವನು ಕುತ್ಕೊಂಡು ನೋಡ್ಬೋದು, ಬಟ್ ಈ ಬಡವ ಅಥವಾ ಏನು ಹೇಳ್ತಾನೆ, ಅವನು ಎಷ್ಟು ಜೀವನನ ಜೀವಿಸಿದ್ದಾನೆ ಅನ್ನೋದನ್ನು ಅವನು ಕಣೆಗಾಲದಲ್ಲಿ ಮೆಲ್ಕು ಹಾಕ್ಬೋದು. ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಜೀವನದಲ್ಲಿ ಯಾವತ್ತೂ ಹಣ ಮುಖ್ಯ ಆಗಲ್ಲ. ಹಣ ಮುಖ್ಯ ಆಗೋದು ಯಾವಾಗ ಅಂದರೆ, ನೀವು ಜೀವನ ಮಾಡೋಕ್ಕೆ. ನೀವು ಜೀವನ ಮಾಡೋಕ್ಕೆ ನಿಮ್ಗೆ ಹತ್ರ ಹಣ ಇದೆ ಅಂತ ಅಂದಮೇಲೆ ಇನ್ನು ಜೀವನನ ಜೀವಿಸ್ಬೇಕು. ಎದುರುಗಡೆ ಇದ್ರೂ ಜನ ಮಾತಾಡೋಕ್ಕೆ ಸಿಗಲ್ಲ, ಎದುರುಗಡೆ ಇದ್ರೂ ನೀವು ಫೋನ್ ನೋಡ್ಕೊಂಡಿರ್ತೀರ. ಈ ಥರ ಜೀವನ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಮಟೀರಿಯಲಿಸ್ಟಿಕ್ ಥಿಂಗ್ಸ್ ಅಂತೀವಿ, ಅಥವಾ ನಮ್ಮ ಜೀವನಕ್ಕೆ ಏನು ಬೇಕು ಅಂತ ಹೇಳ್ತೀವಿ ಅಷ್ಟು ಮಾತ್ರ ಉಪಯೋಗಿಸ್ಕೊಬೇಕು. ಜೀವನಕ್ಕೆ ಏನು ಬೇಡ ಅನ್ನೋದನ್ನು ನಾವು ಯಾವತ್ತೂ ತೀರ್ಮಾನ ಮಾಡ್ಕೋಬೇಕು. ಇನ್ನೊಂದು ಏನಂತಂದರೆ, ಎಷ್ಟು ದುಡಿದ್ರೆ ನಮಗೆ ಸಾಕು, ಅದರಿಂದ ಎಷ್ಟು ನೆಮ್ಮದಿ ಜೀವನ ಮಾಡ್ಬೋದು ಅನ್ನೋದು ಪ್ರತಿಯೊಬ್ಬ ಮನುಷ್ಯನೂ ತಾನೇ ತಿಳ್ಕೊಬೇಕು. ಯಾಕೆಂತಂದರೆ, ಎಷ್ಟು ದುಡಿದ್ರೂ ದುಡಿತಾನೆ ಇರ್ತೀವಿ. ಇವತ್ತು ನಾನು 1000 ದುಡಿತಾ ಇರ್ತೀನಿ ಅಂದರೆ 10,000 ದುಡಿಯೋನು ಇರ್ತಾನೆ. 10,000 ದುಡಿಯೋನಿಗೆ 1,00,000 ದುಡಿಯೋನು ಕಂಪ್ಯಾರಿಸನ್ ಮಾಡೋಕೆ ಇರ್ತಾನೆ. 1,00,000 ದುಡಿತಾ ಇದ್ದಾನೆ ಅಂದರೆ ಕೋಟಿ ದುಡಿತಾ ಇರ್ತಾರೆ. ನಾನು 1000 ಕೋಟಿ ಒಡೆಯ ಅಂತಂದರೆ ಲಕ್ಷಾಂತರ ಕೋಟಿ ದುಡಿಯೋರು ಇರ್ತಾರೆ. ಸೊ ನಾವು ನಮ್ಮ ಇತಿಮಿತಿ ಎಷ್ಟು ಅಂತ ನಾವು ತಿಳ್ಕೊಬೇಕು. ಫಸ್ಟು ನಾವು ಎಷ್ಟು ದುಡಿದ್ರೆ ನಾವು ಖುಷಿಯಾಗಿರ್ತೀವಿ, ನಮ್ಮ ಜೀವನದಲ್ಲಿ ಏನಿದ್ರೆ ಖುಷಿಯಾಗಿರ್ತೀವಿ ಅನ್ನೋದನ್ನು ಫಸ್ಟು ನಾವು ತೀರ್ಮಾನ ಮಾಡಿಕೊಂಡು ಅದಕ್ಕೆ ನಾವು ಸ್ಟಿಕ್ ಆನ್ ಆಗಬೇಕು. ನಾವು ಹಿಂದೆ ಹೋಗ್ತಾ ಇದ್ದರೆ ಜೀವನ ಪೂರ್ತಿ ಹಿಂದೆ ಹೋಗ್ತೀವಿ. ನಾವು ಇವತ್ತೇನೋ ಸಣ್ಣದಾಗಿ ತೊಗೊಂಡ್ರೆ ದೊಡ್ಡದು ಮಾಡೋಣ, ದೊಡ್ಡದನ್ನು ಇನ್ನೂ ದೊಡ್ಡದು ಮಾಡೋಣ, ಹೀಗೆ ಹೋಗುತ್ತೆ ಹೊರತು ಜೀವನದಲ್ಲಿ ಯಾವತ್ತೂ ಅದಕ್ಕೊಂದು ಕೊನೆ ಅನ್ನೋದಿರೋದಿಲ್ಲ. ಈ ಕಥೆಯಲ್ಲಿ ನನಗೆ ಏನು ತುಂಬ ಇಷ್ಟ ಆಗಿದ್ದು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ದುಡ್ಡನ್ನ ಜೀವನಕ್ಕೆ ಎಷ್ಟು ಅವಶ್ಯಕತೆ ಅಷ್ಟನ್ನು ಸಂಪಾದನೆ ಮಾಡಿ. ಬಿಕಾಸ್ ಹೋಗುವಾಗ ನಿಮಗೆ ದುಡ್ಡನ್ನು ಕಳಿಸಲ್ಲ. ನೀವು ಕೊನೆಗಾಲದಲ್ಲಿ ಬೆಡ್ ಮೇಲೆ ಇರ್ತೀರ, ನಿಮ್ಗೆ ಇನ್ನೇನು ಜೀವನನೇ ಆಗೋಗ್ತಾ ಇದೆ ಅಂದಾಗ ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ತಲೆ ಒಳಗಡೆ ಎಷ್ಟು ಮೆಮೊರೀಸ್ ಇದೆ, ಎಷ್ಟು ನಿಮ್ಮನ್ನು ಅದು ಕಾಡುತ್ತೆ. ನಾನು ಎಷ್ಟು ಚೆನ್ನಾಗಿ ಜೀವನ ಮಾಡಿದ್ದೀನಿ, ಇಷ್ಟೊಂದು ಸಂಪಾದನೆ ಮಾಡಿ ಬಿಟ್ಟು ಹೋಗಬೇಕಲ್ಲ ಅಂತ ಯಾವತ್ತೂ ಯೋಚನೆ ಮಾಡಬಾರ್ದು. ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಜೀವನನ ಬದುಕಿ ನಾನು ಇವಾಗ ನನ್ನ ಜೀವನನ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಅನಿಸುತ್ತಲ್ಲ, ಅದರಲ್ಲೂ ಒಂದು ಸಾರ್ಥಕತೆ ಇದೆ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಈ ಕಥೆನ ಕೇಳಿದ್ಮೇಲೆ? ನಿಮಗೂ ಈ ಥರ ಕನೆಕ್ಟ್ ಆಗಿದೆಯಾ, ಅಥವಾ ನೀವು ಇದೇ ಥರ ಯೋಚನೆ ಮಾಡ್ತೀರಾ? ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಮುಂದೆ ಯಾವ ಟಾಪಿಕ್ ಮೇಲೆ ಮಾತಾಡಬೇಕು ಅನ್ನೋದನ್ನು ಕೂಡ ನೀವು ತಿಳಿಸ್ಕೊಡಿ. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಅಥವಾ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ಕೊಳ್ಳಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೆ ಇದೇ ಥರ ನಿಮಗೆ ಕನೆಕ್ಟ್ ಆಗುವಂಥ ಅಥವಾ ಮನ ಮುಟ್ಟುವಂಥ ಒಂದು ಕತೆ ಅಥವಾ ಜೀವನದಲ್ಲಿ ನಡೆದಿರೋ ಘಟನೆ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಅಮೃತ್ ಗೌಡ ಕನ್ನಡ ಇಂದ ನಿಮಗೆ ನಮಸ್ಕಾರಗಳು.